ಇನ್ನೂ ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ, ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್. ಫಲವತ್ತತೆ ಪರೀಕ್ಷೆಗಳ ಮೇಲೆ 50% ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ. ತಡ ಯಾಕೆ, ಈಗಲೇ 9108910832ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡಿ. ನೆನಪಿರಲಿ, ಈ ಆಫರ್ ಮೇ 31, 2024 ಮಾತ್ರ. ನಮ್ಮ ಟೋಟಲ್ ಕನ್ನಡ ಮೀಡಿಯಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಕೆಂಪರಾಜ ಅರಸ್ ಅವರ ಬಗೆಗೆ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಮುಂಬೈ ಚಿತ್ರರಂಗದ ಕಹಿ ಅನುಭವದೊಂದಿಗೆ ಮತ್ತೆ ಮೈಸೂರಿಗೆ ಮರಳಿದ್ದು, ಅದಾದ ಮೇಲೆ ಒಂದು ಸ್ಟುಡಿಯೋ ನಿರ್ಮಾಣಕ್ಕೆ ಕಾರಣರಾಗಿದ್ದು, ಅದೂ ಸಹ ಬಾಗಿಲು ಮುಚ್ಚಿ ಹೋಗಿದ್ದು, ಅಲ್ಲಿಯವರೆಗಿನ ಕಥೆಯನ್ನು ಹೇಳಿದ್ದೀನಿ. ಈ ಹೊತ್ತಿಗಾಗಲೇ ಕೆಂಪರಾಜ ಅರಸ್ ಅವರಿಗೆ 3 ಜನ ಹೆಣ್ಣು ಮಕ್ಕಳು ಜನಿಸಿರ್ತಾರೆ. ಆಶಾಲತಾ, ಕುಸುಮಲತಾ ಹಾಗೂ ಹೇಮಲತಾ ಅವರು. ಸಂಸಾರದ ಜವಾಬ್ದಾರಿಯನ್ನು ನಿರ್ವಹಿಸುವ ಸಲುವಾಗಿ ಈ ಸಿನಿಮಾ ಸಹವಾಸವೇ ಬೇಡ ಅಂತ ತೀರ್ಮಾನ ಮಾಡಿ ಬೇರೆ ಏನಾದರೂ ಮಾಡೋಣ ಅಂತ ಮನಸ್ಸು ಮಾಡ್ತಾರೆ. ಆಗ ಮೈಸೂರಿನ ಹೊರವಲಯದಲ್ಲಿ ಇದ್ದಂಥ ಗೋಕುಲ, ಇವತ್ತು ಅದು ಮೈಸೂರು ಸಿಟಿ ಒಳಗೆ ಸೇರಿಕೊಂಡಿದೆ, ಅಲ್ಲಿ 5 ಎಕರೆ ಜಮೀನನ್ನು ಗುತ್ತಿಗೆಗೆ ತೆಗೆದುಕೊಂಡು 20 ಎಮ್ಮೆಗಳನ್ನು ಹಾಗೂ 2 ಹಸುಗಳನ್ನು ಕೊಂಡುಕೊಂಡು ಹೈನುಗಾರಿಕೆಯನ್ನು ಆರಂಭ ಮಾಡ್ತಾರೆ. ನೋಡಿ, ಅವರೇ ಬೆಳಗ್ಗೆ ಮುಂಚೆ ಎದ್ದು ಹಾಲು ಕರೆದು ಆ ಹಾಲನ್ನೆಲ್ಲ ಮೈಸೂರಿನ ಅನೇಕ ಹೋಟೆಲ್ಗಳಿಗೆ, ದಾಸ್ ಪ್ರಕಾಶ್ ಅಂತ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹಾಲನ್ನು ಸಪ್ಲೈ ಮಾಡ್ತಾ ಇರ್ತಾರೆ. ಅದನ್ನು ನೋಡಿ ಮೈಸೂರಿನ ಜನ ಹೆಮ್ಮೆ ಪಟ್ಕೋತಾರೆ. ರಾಜಮನೆತನದಲ್ಲಿ ಹುಟ್ಟಿದ್ರೂ ಸಹ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅಂತ ಕೆಂಪರಾಜ ಅರಸ್ ಅವರ ಬಗ್ಗೆ ಒಂದು ಹೆಮ್ಮೆಯ ಭಾವವನ್ನು ತಾಳ್ತಾರೆ. ಆದರೆ ಅದು ಸಹ ಹೆಚ್ಚು ಕಾಲ ನಡೆಯೋದಿಲ್ಲ. ಯಾಕೆಂದರೆ ಅದೇ ಸಂದರ್ಭದಲ್ಲಿ ಕೃಷ್ಣಲೀಲೆ ಚಿತ್ರದಲ್ಲಿ ಅಭಿನಯಿಸುವಂಥ ಒಂದು ಅವಕಾಶ ಕೆಂಪರಾಜ ಅರಸ್ ಅವರಿಗೆ ಸಿಗುತ್ತೆ. ಭಕ್ತ ರಾಮದಾಸ್ ಚಿತ್ರ, ಮಹಾತ್ಮ ಪಿಕ್ಚರ್ಸ್ನವರು ತೆರೆಗೆ ತಂದಂಥ ಒಂದು ಚಿತ್ರ. ಆ ಚಿತ್ರದಲ್ಲಿ ಪಾತ್ರ ಮಾಡುವುದರ ಜೊತೆಗೆ ಪಾಲುದಾರರು ಆಗುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ. ಜೊತೆಗೆ ಮಹಾನಂದ ಎನ್ನುವ ಒಂದು ಚಿತ್ರದಲ್ಲಿ ಕೂಡ ಅಭಿನಯಿಸ್ತಾರೆ. ಈ ಭಕ್ತ ರಾಮದಾಸ್ ಚಿತ್ರ 25,000 ರೂಪಾಯಿಗಳನ್ನು ಕೆಂಪರಾಜ ಅರಸ್ ಅವರು ಅದಕ್ಕಾಗಿ ಹೂಡ್ತಾರೆ. ಆದರೆ ಚಿತ್ರ ಬಿಡುಗಡೆಯಾದಾಗ ಹಂಚಿಕೆದಾರರಿಗೆ ಮೊದಲು ಅದರ ಪಾಲು ಹೋಗಬೇಕು, ಆಮೇಲೆ ಅದಕ್ಕೆ ನಿರ್ಮಾಣದಲ್ಲಿ ಪಾಲುದಾರರಾದವರಿಗೆ ಹಣ ಹೋಗಬೇಕು ಅನ್ನುವಂಥ ಒಂದು ಕರಾರನ್ನು ಮಾಡ್ಕೊಂಡಿರ್ತಾರೆ. ಆದರೆ ಕೆಂಪರಾಜ ಅರಸ್ ಅವರಿಗೆ ಆ ಹಣ ಯಾವತ್ತೂ ಕೈಗೆ ಬರಲೇ ಇಲ್ಲ. ಒಂದು ಕಡೆ ಚಿತ್ರರಂಗದ ಸೆಳೆತ, ಇನ್ನೊಂದು ಕಡೆ ಸಂಸಾರವನ್ನು ನಿಭಾಯಿಸುವ ಸಲುವಾಗಿ ಹೈನುಗಾರಿಕೆ, ಈ 2 ದೋಣಿಗಳಲ್ಲಿ ಕಾಲು ಹಾಕಿದಂಥ ಕೆಂಪರಾಜ ಅರಸ್ ಅವರಿಗೆ ಎರಡನ್ನೂ ನಿಭಾಯಿಸೋದು ಸಾಧ್ಯವಾಗದೆ ಒಂದು ಕಡೆ ಚಿತ್ರದಲ್ಲಿ ಸಹ ಸೋಲು ಉಂಟಾಗುತ್ತೆ, ಜೊತೆಗೆ ಡೈರಿ ಕೂಡ ಯಾವುದೇ ನಿಗಾವಣೆ ಇಲ್ಲದೆ ಮುಚ್ಚಿ ಹೋಗುತ್ತೆ. ಈ ಹಂತದಲ್ಲಿ ಕೆಂಪರಾಜ ಅರಸ್ ಅವರು ತುಂಬ ಡಿಪ್ರೆಷನ್ಗೆ ಹೋಗ್ತಾರೆ. ಎಲ್ಲಾದರೂ ಒಂದಿಷ್ಟು ದಿವಸ ದೂರ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡ್ತಾರೆ. ಆಗ ಅವರ ಪತ್ನಿ ಲಲಿತಾ ಅವರು ತಮ್ಮ ಚಿನ್ನದ ಡಾಬನ್ನು ತೆಗೆದುಕೊಟ್ಟು ಎಲ್ಲಾದರೂ ಒಂದು ಕಡೆ ಗಿರವಿ ಇಟ್ಬಿಡಿ, ಆಮೇಲೆ ಬಿಡಿಸ್ಕೊಂಡ್ರಾಯ್ತು, ಊಟಿಗೆ ಹೋಗೋಣ ಅಂತಾರೆ. 1,000 ರೂಪಾಯಿಗಳಿಗೆ ಆ ಡಾಬನ್ನು ಗಿರವಿ ಇಟ್ಬಿಟ್ಟು ಕೆಂಪರಾಜ ಅರಸ್ ಅವರು ತಮ್ಮ 3 ಜನ ಮಕ್ಕಳನ್ನು ಪತ್ನಿಯ ಜೊತೆ ಕರ್ಕೊಂಡು ಊಟಿಗೆ ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿ ಊಟಿ ಪ್ರವಾಸದಲ್ಲಿ ಅವರ ಕಾಲೇಜು ದಿನಗಳ ಸ್ನೇಹಿತ ಗಫೂರ್, ಆತ ಅಕಸ್ಮಾತಾಗಿ ಭೇಟಿ ಆಗ್ತಾನೆ. ನಿನ್ನ ಚಿತ್ರಗಳನ್ನೆಲ್ಲ ನೋಡಿದ್ದೀನಿ, ತುಂಬ ಚೆನ್ನಾಗಿ ಅಭಿನಯಿಸ್ತೀಯ, ನೀನು ಈಗೇನು ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಕೆಂಪರಾಜ ಅರಸ್ ಅವರು ತಮ್ಮ ಕಥೆನೆಲ್ಲ ಹೇಳ್ತಾರೆ. ಆಗ ಗಫೂರ್ ಹೇಳ್ತಾನೆ, ಇಲ್ಲ ನೀನು ಸಿನಿಮಾದಲ್ಲೇ ಮುಂದುವರಿಬೇಕು, ನಾನು ನಿನಗೆ ಹಣ ಸಹಾಯ ಮಾಡ್ತೀನಿ, ನೀನು ಒಂದು ಸಿನಿಮಾ ಮಾಡು ಅಂತ ಹೇಳಿ ಅವರನ್ನು ಹುರಿದುಂಬಿಸಿ ಸುಮ್ಮನೆ ಬಾಯಿ ಮಾತಾಡಿದ್ದಲ್ಲ 10,000 ರೂಪಾಯಿಗಳ ಚೆಕ್ಕನ್ನು ಕೂಡ ಕೊಡ್ತಾನೆ. ಕೆಂಪರಾಜ ಅರಸ್ ಅವರಲ್ಲಿ ಮತ್ತೆ ಉತ್ಸಾಹ ಗರಿಗೆದರುತ್ತೆ. ಮೈಸೂರಿಗೆ ಬಂದವರೇ ನವಜ್ಯೋತಿ ಸ್ಟುಡಿಯೋಗೆ 6,000 ರೂಪಾಯಿಗಳನ್ನು ಅಡ್ವಾನ್ಸ್ ಕೊಡ್ತಾರೆ. ಮಿಕ್ಕ ಹಣದಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರನ್ನು ಭೇಟಿ ಮಾಡಿ ರಾಜ ವಿಕ್ರಮನ ಕಥೆಯನ್ನು, ಶನಿದೇವರ ಕಥೆಯನ್ನು ಒಂದು ಚಿತ್ರ ಮಾಡೋಣ ಅಂತ ಹೇಳಿ ಕಥೆ, ಸಂಭಾಷಣೆ ಹಾಗೂ ಗೀತೆಗಳನ್ನು ಬರೆಯೋದಕ್ಕೆ ಅವರಿಗೂ ಕೂಡ ಅಡ್ವಾನ್ಸನ್ನು ಕೊಡ್ತಾರೆ. ಮುಂದೆ ಚಿತ್ರಕ್ಕೆ ಗಫೂರ್ ಅವರು 2 ಲಕ್ಷ ರೂಪಾಯಿಗಳನ್ನು ಕೆಂಪರಾಜ ಅರಸ್ ಅವರಿಗೆ ಕೊಡ್ತಾರೆ. ಆ ಚಿತ್ರದಲ್ಲಿ ತಮಿಳು ಚಿತ್ರರಂಗದಲ್ಲೂ ಹೆಸರು ಮಾಡಿದಂಥ ನಮ್ಮ ಬಿ ಜಯಮ್ಮನವರು ಹಾಗೂ ಎಂ ವಿ ರಾಜಮ್ಮನವರು ಪಾತ್ರ ವಹಿಸ್ತಾರೆ. ಆಗ
ಅವರ ಕುಟುಂಬ ಮದ್ರಾಸ್ನಲ್ಲೇ ಇದ್ದಿದ್ದರಿಂದಾಗಿ ಅಲ್ಲೇ ಚಿತ್ರೀಕರಣವನ್ನು ಮಾಡೋಣ ಅಂತ ಹೇಳಿದಾಗ ಕೆಂಪರಾಜ ಅರಸ್ ಅವರು ತಮ್ಮ ಕುಟುಂಬವನ್ನು ಕರೆದುಕೊಂಡು ಮದ್ರಾಸಿಗೆ ಹೋಗಿ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿರ್ತಾರೆ. ರಾಜಾ ವಿಕ್ರಮ ಚಿತ್ರವನ್ನು ಕನ್ನಡದ ಜೊತೆಯಲ್ಲಿ ತಮಿಳಿನಲ್ಲೂ ನಿರ್ಮಿಸಿದರೆ ಹೇಗೆ ಅನ್ನುವ ಒಂದು ಐಡಿಯಾ ಕೆಂಪರಾಜ ಅರಸ್ ಅವರ ತಲೆಯಲ್ಲಿ ಬರುತ್ತೆ. ಯಾಕೆಂದರೆ ಜಯಮ್ಮ ಹಾಗೂ ರಾಜಮ್ಮನವರು ತಮಿಳಿನಲ್ಲೂ ಹೆಸರು ಮಾಡಿದ್ರಿಂದಾಗಿ ಈ ಒಂದು ಯತ್ನವನ್ನು ಮಾಡೋಣ ಅಂತ ನೋಡಿ. ಅದುವರೆಗೂ ಕನ್ನಡ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ರೆ ಬೇರೆ ಭಾಷೆಗೆ ಡಬ್ ಮಾಡ್ತಾಯಿದ್ರೆ ಹೊರತು ಎರಡು ಭಾಷೆಗಳಲ್ಲಿ ಏಕಕಾಲಕ್ಕೆ ತೆಗೆಯುವಂಥ ಒಂದು ಪರಿಪಾಠ ಅವತ್ತಿರಲಿಲ್ಲ. ಕೆಂಪರಾಜ ಅರಸ್ ಅವರೇ ಮೊದಲ ಬಾರಿಗೆ ಕನ್ನಡ ಹಾಗೂ ತಮಿಳಿನಲ್ಲಿ ಆ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಗಫೂರ್ ಅವರು ಕೊಟ್ಟಷ್ಟು ಹಣದಿಂದ ಚಿತ್ರದ ನಿರ್ಮಾಣ ಸುಲಲಿತವಾಗಿ ಸಾಗಲಿಲ್ಲ. ಆ ಸಂದರ್ಭದಲ್ಲಿ ಪ್ರಕಾಶ್ ಪಿಕ್ಚರ್ಸ್ನ ಗೋಪಾಲ್ ಶೆಟ್ಟರು 1.5 ಲಕ್ಷ ರೂಪಾಯಿಗಳನ್ನು ಸಾಲ ಕೊಡ್ತಾರೆ. ಚಿತ್ರವನ್ನು ಹೇಗೋ ಮುಗಿಸಿ ಕನ್ನಡ ಹಾಗೂ ತಮಿಳಿನಲ್ಲಿ ಬಿಡುಗಡೆ ಮಾಡ್ತಾರೆ. ತಮಿಳುನಾಡಿನಲ್ಲಿ ಚಿತ್ರ ಯಾವುದೇ ಒಂದು ನಷ್ಟವನ್ನು ಉಂಟು ಮಾಡದೆ ಹಂಚಿಕೆದಾರರಿಗೆ ಹಾಕಿದ ಹಣಕ್ಕೆ ಮೋಸ ಮಾಡದೆ ಯಶಸ್ಸನ್ನು ಕಾಣುತ್ತೆ. ಆದರೆ ಕರ್ನಾಟಕದಲ್ಲಿ ಅದೇ ಸಂದರ್ಭದಲ್ಲಿ ಚಂದ್ರಲೇಖ ಸಿನಿಮಾ ಕೂಡ ಬಿಡುಗಡೆಯಾಗಿರುತ್ತೆ. ಮೆಜೆಸ್ಟಿಕ್ ಏರಿಯಾದಲ್ಲಿ ಯಾವುದೇ ಒಂದು ದೊಡ್ಡ ಚಿತ್ರಮಂದಿರವೂ ಕೆಂಪರಾಜ ಅರಸ್ ಅವರ ರಾಜಾ ವಿಕ್ರಮ ಚಿತ್ರಕ್ಕೆ ಸಿಗೋದಿಲ್ಲ. ಹಾಗಾಗಿ ಚಿಕ್ಕಪೇಟೆಯಲ್ಲಿರುವಂಥ ವಿಜಯಲಕ್ಷ್ಮಿ ಥಿಯೇಟರ್ನಲ್ಲಿ ಹಾಗೂ ಮಿನರ್ವಾ ಸರ್ಕಲ್ನಲ್ಲಿದ್ದಂಥ ಮಿನರ್ವಾ ಥಿಯೇಟರ್, ಈ 2 ಚಿತ್ರಮಂದಿರಗಳಲ್ಲಿ ಅವರು ಚಿತ್ರವನ್ನು ಬಿಡುಗಡೆ ಮಾಡಬೇಕಾಗತ್ತೆ. ರಾಜಾ ವಿಕ್ರಮನ ಪಾತ್ರವನ್ನು ಅವರೇ ನಿರ್ವಹಣೆ ಮಾಡ್ತಾರೆ. ಜೊತೆಗೆ ಚಿತ್ರವನ್ನು ಸುಂದರವಾಗಿ ತೆರೆಗೆ ತರ್ತಾರೆ. ಅದರಿಂದಾಗಿ ವಿಮರ್ಶಕರಿಂದ ಹಾಗೂ ಪ್ರೇಕ್ಷಕರಿಂದ ಸಾಕಷ್ಟು ಮೆಚ್ಚುಗೆಯನ್ನು ಗಳಿಸ್ತಾರೆ. ಆದರೆ ಅದರಿಂದ ಅವರ ಸಾಲದ ಹೊರೆ ಏನೂ ಕಡಿಮೆ ಆಗಲ್ಲ. ಒಂದು ಕಡೆ ಗೋಪಾಲ್ ಶೆಟ್ಟರಿಗೆ 1.5 ಲಕ್ಷ ರೂಪಾಯಿಗಳಿಗೆ ಅಷ್ಟೇ ಮೊತ್ತದ ಬಡ್ಡಿಯನ್ನು ಕೊಟ್ಟರೂ ಸಹ ಅವರು ಇನ್ನೂ ನನಗೆ ಹಣ ಬರಬೇಕು ಅಂತ ಹೇಳಿದ್ರಿಂದಾಗಿ ಕೆಂಪರಾಜ ಅರಸ್ ಅವರಿಗೆ ತುಂಬ ಕೋಪ ಬರುತ್ತೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಅವರು ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಕೋರ್ಟಿನಲ್ಲಿ ಈ ಒಂದು ಮೊಕದ್ದಮೆ ನಡೆದು 1971ರಲ್ಲಿ ಕೆಂಪರಾಜ ಅರಸ್ ಅವರಿಗೆ ಗೋಪಾಲ್ ಶೆಟ್ಟರ್ ಕಡೆಯಿಂದ 2.5 ಲಕ್ಷ ರೂಪಾಯಿಗಳು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ಕೋರ್ಟಿನ ತೀರ್ಮಾನ ಬರುತ್ತೆ. ಆದರೆ ಆ ಒಂದು 2.5 ಲಕ್ಷ ರೂಪಾಯಿಗಳನ್ನು ಪಡೆದುಕೊಳ್ಳೋದಕ್ಕೆ ಕೆಂಪರಾಜ ಅರಸ್ ಅವರು ಎಷ್ಟೆಲ್ಲ ಲಂಚ ರುಶ್ವತ್ತುಗಳನ್ನು ಕೊಡಬೇಕಾಗತ್ತೆ. ಜೊತೆಗೆ ವರ್ಷಗಟ್ಟಲೆ ದುಡ್ಡಿಲ್ಲದೆ ಹೆಣಗಾಡಿ ಅದರ ಬಡ್ಡಿ ರೂಪದಲ್ಲೇ ಅದಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಿರ್ತಾರೆ. ಹಾಗಾಗಿ ಆ ದುಡ್ಡು ಅವರ ಕೈಗೆ ಹತ್ತೋದೇ ಇಲ್ಲ. ಹಣದ ವಿಚಾರದಲ್ಲಿ ರಾಜಾ ವಿಕ್ರಮ ಚಿತ್ರದಿಂದಾಗಿ ಕಹಿ ಅನುಭವ ಆದರೂ ಕೂಡ ಜನ ಕೆಂಪರಾಜ ಅರಸ್ ಅವರನ್ನು ಒಬ್ಬ ಕಲಾವಿದರು ಅಂತ ಗುರುತಿಸೋದಕ್ಕೆ ಆರಂಭ ಮಾಡ್ತಾರೆ. ಈ ಒಂದು ಚಿತ್ರದ ಯಶಸ್ಸು ಮಹಾರಾಜರ ಕಿವಿಗೂ ತಲುಪುತ್ತೆ. ಜಯಚಾಮರಾಜೇಂದ್ರ ಒಡೆಯರ್ ಅವರು ಒಂದು ಬಾರಿ ಭೇಟಿಯಾದಾಗ, ಏನಪ್ಪ ಸಿನಿಮಾ ಮಾಡಿದೆಯಂತೆ, ನಮಗೆ ತೋರಿಸಲೇ ಇಲ್ಲ ಅಂತ ಹೇಳಿದಾಗ ಕೆಂಪರಾಜ ಅರಸ್ ಅವರು ಬಹಳ ಲಘು ಬಗೆಯಿಂದ ಆ ಚಿತ್ರದ ಒಂದು ವಿಶೇಷ ಪ್ರದರ್ಶನವನ್ನು ಅರಮನೆಯಲ್ಲೇ ಏರ್ಪಡಿಸ್ತಾರೆ. ಅದನ್ನು ನೋಡಿದಂಥ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮುಕ್ತ ಕಂಠದಿಂದ ಅವರನ್ನು ಹೊಗಳ್ತಾರೆ. ಜೊತೆಗೆ ಆ ವರ್ಷದ ಒಂದು ದಸರಾ ಮಹೋತ್ಸವಕ್ಕೂ ಕೂಡ ಅವರನ್ನು ಅತಿಥಿಯಾಗಿ ಕರೆಸ್ತಾರೆ. ಅಂದರೆ ಯಾವ ಅರಮನೆ ಕೆಂಪರಾಜ ಅರಸ್ ಅವರನ್ನು ಕೆಲವು ವರ್ಷಗಳ ಹಿಂದೆ ದೂರ ಮಾಡಿತ್ತೋ ಅದೇ ಅರಮನೆ ಅವರಿಗೆ ಸನ್ಮಾನವನ್ನು ಕೂಡ ಮಾಡುತ್ತೆ. ಜೊತೆಗೆ ಮುಂದೆ ಒಂದು ಚಿತ್ರ ತೆಗಿತೀನಿ ಅಂದಾಗ ಮಹಾರಾಜರೇ 2 ಲಕ್ಷ ರೂಪಾಯಿಗಳನ್ನು ಕೆಂಪರಾಜ ಅರಸ್ ಅವರಿಗೆ ಸಾಲ ಕೂಡ ಕೊಡ್ತಾರೆ. ಮಹಾರಾಜರಿಂದ ಧನ ಸಹಾಯ ಬಂದ ಮೇಲೆ ಯಾವ ಸಿನಿಮಾ ಮಾಡಬೇಕು ಅಂತ ಕೆಂಪರಾಜ ಅರಸ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ನೋಡಿ, ಅವರು ಕಪ್ಪು ಬಿಳುಪು ಯುಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬೆರಳೆಣಿಕೆಯಷ್ಟು ಚಿತ್ರಗಳು ಬಿಡುಗಡೆಯಾಗ್ತಾ ಇದ್ದಂಥ ಕಾಲದಲ್ಲಿ ಕೂಡ ಒಂದು ಹೊಸ ರೀತಿಯ ಆಲೋಚನೆಯನ್ನು ಮಾಡ್ತಾರೆ. ಅಲೆಕ್ಸಾಂಡರ್ ಡ್ಯೂಮಾನ ಕೌಂಟ್ ಆಫ್ ಮಾಂಟೆ ಕ್ರಿಸ್ಟೋ ಕಥೆ ಅದಾಗಲೇ ರಾಜ ಮಲಯಸಿಂಹ ಎನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಆಗಿರುತ್ತೆ. ಅದೇ ಕಥೆಯನ್ನು ಇಟ್ಕೊಂಡು ಜಲದುರ್ಗ ಎನ್ನುವ ಒಂದು ಸಾಹಸಮಯವಾದ ಚಿತ್ರವನ್ನು ತೆರೆಗೆ ತರ್ತಾರೆ. ಒಂದು ರೀತಿಯಲ್ಲಿ ಕೆಂಪರಾಜ ಅರಸ್ ಅವರು ಕೂಡ ನಿರ್ದೇಶಕರಾಗಿ ತಮ್ಮ ಕಾಲಕ್ಕಿಂತ ಬಹಳ ಮುಂದೆ ಯೋಚನೆ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ಈ ಒಂದು ಪ್ರಯತ್ನವನ್ನು ನೋಡಿದಾಗ. ಜಲದುರ್ಗ ಚಿತ್ರ ಚೆನ್ನಾಗೇ ಇದೆ. ಯಾಕೆಂದರೆ ಕೆಂಪರಾಜ ಅರಸ್ ಅವರ ನಳದಮಯಂತಿ, ರಾಜಾ ವಿಕ್ರಮ ಹಾಗೂ ಜಲದುರ್ಗ ಚಿತ್ರಗಳನ್ನು ನಾನು ಥಿಯೇಟರ್ನಲ್ಲಿ ನೋಡಿದ್ದೀನಿ. ಅದು 2ನೇ ಪ್ರದರ್ಶನಕ್ಕೆ ಕೆಂಪೇಗೌಡ ಚಿತ್ರಮಂದಿರದಲ್ಲಿ ನಳದಮಯಂತಿ ಹಾಗೂ ರಾಜಾ ವಿಕ್ರಮ ಚಿತ್ರ ಬಿಡುಗಡೆಯಾಗಿತ್ತು. ಜಲದುರ್ಗ ಚಿತ್ರ ಭಾರತ್ ಚಿತ್ರಮಂದಿರದಲ್ಲಿ ಒಮ್ಮೆ ಬೆಳಗಿನ ಪ್ರದರ್ಶನಕ್ಕೆ ಬಂದಿತ್ತು. ಆ ಚಿತ್ರದ ಒಂದು ಟೈಟಲನ್ನು ಕೇಳಿಯೇ ಇದೊಂದು ಬೇರೆ ರೀತಿಯ ಚಿತ್ರ ಅಂತ ನಾನು ಆ ಚಿತ್ರಕ್ಕೆ ಹೋಗಿ ಅದನ್ನು ವೀಕ್ಷಣೆ ಮಾಡಿದ್ದೀನಿ.
ನಿಜವಾಗಿಯೂ ಸುಂದರವಾದ ಚಿತ್ರ. ಆದರೆ ಆ ಹೊತ್ತಿಗೆ ಕನ್ನಡ ಚಿತ್ರರಂಗದಲ್ಲಿ ಪೌರಾಣಿಕ, ಐತಿಹಾಸಿಕ, ಜಾನಪದ ಚಿತ್ರಗಳನ್ನು ಜನ ಹೆಚ್ಚಾಗಿ ಇಷ್ಟಪಡ್ತಾ ಇದ್ದಿದ್ದರಿಂದ ಇಂಥ ಒಂದು ಪಾಶ್ಚಾತ್ಯ ಸಂಸ್ಕೃತಿಯ ಸಾಹಸಮಯವಾದ ಚಿತ್ರವನ್ನು ಕನ್ನಡಿಗರು ಒಪ್ಪಿಕೊಳ್ಳಲಿಲ್ಲ. ಅದರಿಂದಾಗಿ ಚಿತ್ರ ನಷ್ಟವನ್ನು ಉಂಟು ಮಾಡುತ್ತೆ. ನೋಡಿ, ಹಿಂದಿನ ರಾಜಾವಿಕ್ರಮ ಚಿತ್ರವನ್ನು ಸಹ ಕೆಂಪರಾಜ ಅರಸ್ ಅವರು ಕನ್ನಡ ಹಾಗೂ ತಮಿಳಿನಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಈ ಜಲದುರ್ಗ ಚಿತ್ರವನ್ನು ಸಹ ಕರ್ಕೋಟೆ ಎನ್ನುವ ಹೆಸರಿನಲ್ಲಿ ತಮಿಳಿನಲ್ಲೂ ನಿರ್ಮಾಣ ಮಾಡ್ತಾರೆ. ಆದರೆ ಎರಡೂ ಭಾಷೆಯಲ್ಲಿ ಚಿತ್ರ ನೆಲ ಕಚ್ಚುತ್ತೆ. ಇದಾದ ನಂತರ ಕೆಂಪರಾಜ ಅರಸ್ ಅವರು ಮತ್ತೊಂದು ಸಾಹಸಕ್ಕೆ ಮುಂದಾಗ್ತಾರೆ. ಅದು ನಳದಮಯಂತಿ ಚಿತ್ರದ ನಿರ್ಮಾಣ ಹಾಗೂ ನಿರ್ದೇಶನ. ನೋಡಿ, ಚಿತ್ರರಂಗದಲ್ಲಿ ಎಷ್ಟೋ ಜನ ಹಣವನ್ನು ಕಳ್ಕೊತಾರೆ, ಸೋಲನ್ನು ಅನುಭವಿಸ್ತಾರೆ. ಆದರೆ ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕಬೇಕು ಅನ್ನುವ ಗಾದೆ ಮಾತಿನಂತೆ ಕೆಂಪರಾಜ ಅರಸ್ ಅವರು ಕೂಡ ಈ ಬಾರಿ ಮತ್ತೆ ಸಾಮಾಜಿಕ ಚಿತ್ರವನ್ನು ಕೈಗೆತ್ಕೊಂಡು ಕೈ ಸುಟ್ಕೊಳ್ಳೋದು ಬೇಡ ಅಂತ ಹೇಳಿ ತಮಗೆ ಇಷ್ಟವಾಗಿದ್ದಂಥ ನಳದಮಯಂತಿ ಚಿತ್ರವನ್ನು ಕೈಗೆ ತಗೋತಾರೆ. ತಮಿಳಿನಲ್ಲಿ ಆ ಹೊತ್ತಿಗಾಗಲೇ ರಕ್ತ ಕಣ್ಣೀರಿನಂಥ ಚಿತ್ರಗಳು, ಸಾಮಾಜಿಕ ಚಿತ್ರಗಳು ಯಶಸ್ಸನ್ನು ಕಾಣ್ತಾ ಇದ್ದಿದ್ದರಿಂದಾಗಿ ಈ ನಳದಮಯಂತಿ ಚಿತ್ರವನ್ನು ಕನ್ನಡ ಹಾಗೂ ತಮಿಳಿನಲ್ಲಿ ನಿರ್ಮಾಣ ಮಾಡೋದು ಬೇಡ, ಆದರೆ ತೆಲುಗಿನಲ್ಲಿ ಇಂಥ ಕಥೆಗಳನ್ನು ಇನ್ನೂ ಜನ ನೋಡ್ತಾರೆ, ಹಾಗಾಗಿ ತೆಲುಗು ಹಾಗೂ ಕನ್ನಡದಲ್ಲಿ ನಿರ್ಮಾಣ ಮಾಡೋಣ ಅಂತ ಹೇಳಿ ತೆಲುಗಿನಲ್ಲಿ ಅವತ್ತಿಗೆ ಬಹಳ ದೊಡ್ಡ ಹೆಸರಾಗಿದ್ದಂಥ ಭಾನುಮತಿ ರಾಮಕೃಷ್ಣ ಅವರನ್ನು ನಾಯಕಿಯನ್ನಾಗಿ ಆರಿಸ್ಕೋತಾರೆ. ಭಾನುಮತಿ ರಾಮಕೃಷ್ಣ ಅವರು ಎಂ ಜಿ ರಾಮಚಂದ್ರನ್ ಅವರು ಸೇರಿದಂತೆ ಅನೇಕ ದಕ್ಷಿಣ ಭಾರತದ ದೊಡ್ಡ ದೊಡ್ಡ ನಾಯಕರ ಜೊತೆಯಲ್ಲಿ ಅಭಿನಯಿಸ್ತಾ ಇದ್ದಂಥವರು. ಒಬ್ಬ ಅದ್ಭುತ ಗಾಯಕಿ ಹಾಗೂ ಕಲಾವಿದೆ. ಆದರೆ ಅವರ ಆ್ಯಟಿಟ್ಯೂಡ್ ಸ್ವಲ್ಪ ವಿಭಿನ್ನವಾಗಿತ್ತು. ಅಂದರೆ ಹೊರಾಂಗಣ ಚಿತ್ರೀಕರಣದಲ್ಲಿ ನಾನು ಭಾಗವಹಿಸೋದಿಲ್ಲ, ಜೊತೆಗೆ ಚಿತ್ರೀಕರಣಕ್ಕೆ ತಡವಾಗಿ ಬರೋದು, ತೊಂದರೆ ಕೊಡೋದು, ಈ ರೀತಿಯ ಒಂದು ಸ್ವಭಾವ ಅವರದ್ದಾಗಿತ್ತು. ಅವರ ಈ ವರ್ತನೆಯಿಂದ ಕೆಂಪರಾಜ ಅರಸ್ ಅವರಿಗೆ ತುಂಬ ತೊಂದರೆ ಆಗೋದಕ್ಕೆ ಆರಂಭ ಆಗುತ್ತೆ. ನೋಡಿ, ಚಿತ್ರದಲ್ಲಿ 25 ಹಾಡುಗಳಿದ್ವು. ಭಾನುಮತಿ ರಾಮಕೃಷ್ಣ ಅವರು ಅದ್ಭುತವಾದ ಗಾಯಕಿ ಅನ್ನುವ ಕಾರಣಕ್ಕೆ ಅವರನ್ನು ನಾಯಕಿಯನ್ನಾಗಿ ಆರಿಸ್ಕೊಂಡಿದ್ದು. ಅವರು ಕೂಡ ಆ ಚಿತ್ರದಲ್ಲಿ ಅನೇಕ ಹಾಡುಗಳನ್ನು ಹಾಡಿದ್ದಾರೆ. ಆ ಹಾಡುಗಳು ಯಶಸ್ವಿ ಕೂಡ ಆಗಿದೆ. ಆದರೆ ಚಿತ್ರೀಕರಣಕ್ಕೆ ತುಂಬ ತೊಂದರೆಯನ್ನು ಕೊಡ್ತಾಯಿದ್ರು. ಹೊರಾಂಗಣ ಚಿತ್ರೀಕರಣದಲ್ಲಿ ನಾನು ಭಾಗವಹಿಸೋದಿಲ್ಲ ಅಂತ ಅವರು ಹೇಳಿದ್ರಿಂದಾಗಿ ನಳದಮಯಂತಿ ಕಥೆಯಲ್ಲಿ ಕಾಡಿನಲ್ಲಿ ಒಂದಿಷ್ಟು ಸನ್ನಿವೇಶಗಳು ನಡಿಬೇಕಾಗಿರುತ್ತೆ. ಆದರೆ ಅವರು ಹೊರಾಂಗಣಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿಂದ ಸ್ಟುಡಿಯೋದಲ್ಲೇ ಕಾಡಿನ ಸೆಟ್ ಹಾಕಿ ಚಿತ್ರೀಕರಣವನ್ನು ಮಾಡಬೇಕಾಗುತ್ತೆ. ಇನ್ನು ಭಾನುಮತಿಯವರು ತೊಂದರೆ ಕೊಟ್ಟಿದ್ದರಿಂದಾಗಿ ಕೆಲವು ದೃಶ್ಯಗಳಲ್ಲಿ ಅವರು ಇಲ್ಲದೇ ಇದ್ದರೂ ಕೂಡ ಬೇರೆ ದೃಶ್ಯವನ್ನು ಇಟ್ಕೊಂಡು ಅವರು ಇದ್ದಾರೆ ಅನ್ನುವ ಒಂದು ಭಾವನೆ ಬರುವ ಹಾಗೆ ತಂತ್ರಜ್ಞಾನವನ್ನು ಬಳಸಿ ಕೆಂಪರಾಜ ಅರಸ್ ಅವರು ಆ ಚಿತ್ರವನ್ನು ಮುಗಿಸ್ತಾರೆ. ಒಂದು ದಿನ ಭಾನುಮತಿ ರಾಮಕೃಷ್ಣ ಅವರು ಚಿತ್ರೀಕರಣಕ್ಕೆ ತಡವಾಗಿ ಬರ್ತಾರೆ. ಸಾಲದ್ದಕ್ಕೆ ಹೇಳದೆ ಕೇಳದೆ ಒಂದು ದೃಶ್ಯದ ಚಿತ್ರೀಕರಣ ಆದ ತಕ್ಷಣ ಆ ಸ್ಥಳದಿಂದ ಕಣ್ಮರೆಯಾಗಿಬಿಡ್ತಾರೆ. ಕೆಂಪರಾಜ ಅರಸ್ ಅವರಿಗೆ ತುಂಬ ಕೋಪ ಬರುತ್ತೆ. ಅವರನ್ನು ಹುಡುಕಿಕೊಂಡು ಹೋಗಿ ಜಗಳ ಆಡ್ತಾರೆ. ಜೊತೆಗೆ ಅವಾಚ್ಯವಾದ ಶಬ್ದಗಳಿಂದ ಬೈತಾರೆ. ನಿಮ್ಮನ್ನು ನಾನು ಕೋರ್ಟ್ನಲ್ಲಿ ನೋಡ್ಕೋತೀನಿ, ನಿಮ್ಮ ಮೇಲೆ ಮೊಕದ್ದಮೆಯನ್ನು ಹೂಡ್ತೀನಿ ಅಂತ ಒಂದು ಚಾಲೆಂಜ್ ಹಾಕಿ ಅಲ್ಲಿಂದ ಹಿಂತಿರುಗಿ ಬರ್ತಾರೆ. ಆದರೆ ಒಳಗೊಳಗೆ ಕೆಂಪರಾಜ ಅರಸ್ ಅವರಿಗೆ ಒಂದು ಭಯ ಇರುತ್ತೆ. ಈ ರೀತಿಯ ಒಂದು ಜಗಳ ನಡೆದು ಚಿತ್ರ ನಿಂತು ಹೋದರೆ ಉದ್ಯಮದಲ್ಲಿ ನನ್ನ ಬಗ್ಗೆ ಕೆಟ್ಟ ಹೆಸರು ಬರುತ್ತೆ, ಇವನೊಬ್ಬ ಜಗಳ ಗಂಟ ಅಂತ ಹೇಳ್ತಾರೆ. ಆದ್ದರಿಂದ ಹೇಗಾದರೂ ಮಾಡಿ ಸಂಧಾನ ಮಾಡಿಕೊಂಡು ಚಿತ್ರೀಕರಣವನ್ನು ಮುಗಿಸೋಣ ಅಂತ ಒಳಗೆ ಯೋಚನೆ ಮಾಡ್ತಾ ಇರ್ತಾರೆ. ಆ ಹೊತ್ತಿಗೆ ಭಾನುಮತಿ ರಾಮಕೃಷ್ಣ ಅವರ ಸೆಕ್ರೆಟರಿ ಬರ್ತಾರೆ. ಕೋರ್ಟು ಗಿರ್ಟಿಗೆ ಹೋಗೋದು ಬೇಡ, ಭಾನುಮತಿ ರಾಮಕೃಷ್ಣ ಅವರು ಬರ್ತಾರೆ, ನೀವು ಚಿತ್ರೀಕರಣವನ್ನು ಮುಗಿಸಿ ಅಂತ ಹೇಳಿ ಕೊನೆಗೆ ಸಹಕಾರವನ್ನು ಕೊಡ್ತಾರೆ. ಕೆಂಪರಾಜ ಅರಸ್ ಅವರಿಗೆ ಒಂದು ರೀತಿಯಲ್ಲಿ ತಲೆಯ ಮೇಲಿದ್ದಂಥ ಒಂದು ಭಾರ ಇಳಿದ ಹಾಗಾಗುತ್ತೆ. ನಳದಮಯಂತಿ ಚಿತ್ರ ಕೂಡ ಚೆನ್ನಾಗಿಯೇ ಮೂಡಿಬರುತ್ತೆ. ವಿಮರ್ಶಕರು ಹಾಗೂ ಪ್ರೇಕ್ಷಕರು ಚಿತ್ರವನ್ನು ಒಪ್ಕೋತಾರೆ. ಆದರೆ ಚಿತ್ರದ ಚಿತ್ರೀಕರಣ ತಡವಾಗಿದ್ದರಿಂದ, ಭಾನುಮತಿ ರಾಮಕೃಷ್ಣ ಅವರ ಅಸಹಕಾರದಿಂದ, ಜೊತೆಗೆ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಂದಾಗಿ ಕೆಂಪರಾಜ ಅರಸ್ ಅವರು ಅಂದುಕೊಂಡ ಒಂದು ಬಜೆಟ್ನಲ್ಲಿ ಚಿತ್ರವನ್ನು ಮುಗಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಹಾಗಾಗಿ ಚಿತ್ರವನ್ನು ಜನ ಮೆಚ್ಚಿಕೊಂಡು ಸಾಕಷ್ಟು ದಿನಗಳ ಕಾಲ ಚಿತ್ರ ಓಡಿದರೂ ಸಹ ಚಿತ್ರಕ್ಕೆ ಹಾಕಿದಂಥ ಒಂದು ಬಂಡವಾಳ ಬರದೆ ಮತ್ತೆ ಅವರು ನಷ್ಟವನ್ನು ಅನುಭವಿಸಬೇಕಾಗತ್ತೆ. ನಳದಮಯಂತಿ ಚಿತ್ರದಿಂದ ಉಂಟಾದ ನಷ್ಟವನ್ನು ಭರಿಸೋದಕ್ಕೆ ಹಾಗೂ ಸಾಲವನ್ನು ತೀರಿಸೋದಕ್ಕೆ ಕೆಂಪರಾಜ ಅರಸ್ ಅವರು ಮತ್ತೊಂದು ಚಿತ್ರವನ್ನು ನಿರ್ಮಾಣ ಮಾಡಲೇಬೇಕಾಗಿರುತ್ತೆ. ಈ ಬಾರಿ 2 ಭಾಷೆಗಳಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡುವ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಅವರು ಮನಸ್ಸು ಮಾಡಲಿಲ್ಲ. ತಮಿಳಿನಲ್ಲಿ ಮಾತ್ರ ಒಂದು ಚಿತ್ರವನ್ನು ತೆರೆಗೆ ತರ್ತಾರೆ. ಅಲಗರ ಮಲೈ ಕಳ್ಳನ್ ಎನ್ನುವ ಒಂದು ಸಾಮಾಜಿಕ ಚಿತ್ರ.
ಸಮಾಜದಲ್ಲಿ ಗೌರವಸ್ಥರ ಹಾಗೆ ಮುಖವಾಡವನ್ನು ಹಾಕ್ಕೊಂಡು ತೆರೆಯ ಮರೆಯಲ್ಲಿ ಕಳ್ಳ ಸಾಗಾಣಿಕೆಯನ್ನು ಮಾಡುವಂಥ ಜನರನ್ನು ಕುರಿತಾದಂಥ ಒಂದು ಸಸ್ಪೆನ್ಸ್ ಚಿತ್ರವನ್ನು ತೆರೆಗೆ ತರ್ತಾರೆ. ನೋಡಿ, ಆ ಚಿತ್ರಕ್ಕಾಗಿ ಕೊನೆಯಲ್ಲಿ ಹಣ ಸಾಲದೆ ಅವರು ತಿಂಗಳಿಗೆ 4% ಬಡ್ಡಿಯ ಲೆಕ್ಕದಲ್ಲಿ 40,000 ರೂಪಾಯಿಗಳನ್ನು ಸಾಲ ಮಾಡಬೇಕಾಗುತ್ತೆ. ಇಷ್ಟಾಗಿ ಕೂಡ ಚಿತ್ರವನ್ನು ತಮಿಳು ಪ್ರೇಕ್ಷಕರು ಒಪ್ಕೋತಾರೆ, ವಿಮರ್ಶಕರು ಸಹ ಚಿತ್ರ ಚೆನ್ನಾಗಿದೆ ಅಂತ ಬರೀತಾರೆ. 4 ವಾರಗಳ ಕಾಲ ಚಿತ್ರ ಅದ್ಭುತವಾಗಿ ತಮಿಳುನಾಡಿನಲ್ಲಿ ಜಯಭೇರಿಯನ್ನು ಬಾರಿಸುತ್ತೆ, ಹಂಚಿಕೆದಾರರಿಗೆ ಹಣ ಕೂಡ ಬರುತ್ತೆ. ಆದರೆ ಅದೇ ಹೊತ್ತಿನಲ್ಲಿ ಶಿವಾಜಿ ಗಣೇಶನ್ ಹಾಗೂ ಇನ್ನೂ ಅನೇಕ ತಮಿಳು ಚಿತ್ರರಂಗದ ದೊಡ್ಡ ಸ್ಟಾರ್ಗಳ ಚಿತ್ರ ಬಿಡುಗಡೆಯಾಗಿದ್ದರಿಂದಾಗಿ ಇವರ ಚಿತ್ರ ಮುಂದುವರಿಯೋದು ಸಾಧ್ಯವಾಗಲಿಲ್ಲ. ಮತ್ತೊಮ್ಮೆ ಕೆಂಪರಾಜ ಅರಸ್ ಅವರು ಸಾಲದ ಸುಳಿಗೆ ಸಿಗ್ತಾರೆ. ಈ ಚಿತ್ರರಂಗದ ಸಹವಾಸವೇ ಬೇಡ ಅಂತ ಹೇಳಿ ಅಲ್ಲಿಂದ ಚಿತ್ರರಂಗವನ್ನು ತೊರೆದು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದಾದ ಮೇಲೆ ಅವರು ಏನೆಲ್ಲ ಮಾಡಿದ್ರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.